ದಿನನಿತ್ಯ ಸಾರ್ವಜನಿಕರ ಸಮಸ್ಯೆಗಳ ಸುದ್ದಿ ಮಾಡುವ ಪತ್ರಕರ್ತರಿಗಿಲ್ಲ ಭದ್ರತೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಪತ್ರಕರ್ತರ ಸಮಸ್ಯೆಗಳನ್ನ ಆಲಿಸುವುದೇ ಇರುವುದು ನಿಜಕ್ಕೂ ಬೇಸರದ ಸಂಗತಿ. ಸರ್ಕಾರದ 4ನೇ ಅಂಗವಾದ ಪತ್ರಕರ್ತರಿಗೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ. ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಕೊರಟಗೆರೆ ತಾಲೂಕಿನ ಸಸ್ಯ ಸಂಜೀವಿನಿ ಕ್ಷೇತ್ರ ಸಿದ್ದರಬೆಟ್ಟದ ಮಠದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಈ 3 ಅಂಗಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರುವ ಸರ್ಕಾರ ಹೆಸರಿಗಷ್ಟೇ ಸೀಮಿತವಾದ ಸರ್ಕಾರದ 4ನೇ ಅಂಗ ಪತ್ರಿಕಾ ರಂಗಕ್ಕೆ ಯಾವುದೇ ಸವಲತ್ತುಗಳನ್ನು ನೀಡದೆ ಪತ್ರಕರ್ತರಿಗೆ ಬಹಳ ಸಮಸ್ಯೆಗಳಾಗುತ್ತಿದೆ. ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ನೀಡಬೇಕಾದ ಸೌಕರ್ಯಗಳನ್ನು ನೀಡುವಂತಾಗಲಿ ಎಂದು ತಿಳಿಸಿದರು. ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಮಾತನಾಡಿ, ರಾಜ್ಯದ 3.5 ಕೋಟಿ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪಯಣ ಮಾಡಬಹುದಾಗಿದೆ. ಆದರೆ ರಾಜ್ಯದಲ್ಲಿರುವ 8 ರಿಂದ 9 ಸಾವಿರ ಪತ್ರಕರ್ತರಿಗೆ 108 ರೂಲ್ಸ್ಗಳನ್ನು ಹಾಕಿದ್ದಾರೆ. ಜಿಲ್ಲಾ ಭಾಗದ ಪತ್ರಕರ್ತರಿಗೆ ಸಣ್ಣ ಪುಟ್ಟ ಸಹಾಯ ಆಗುತ್ತಿದೆ ಸರ್ಕಾರದಿಂದ, ಆದರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಯಾವುದೇ ಒಂದು ಸಣ್ಣ ಪ್ರಯೋಜನವೂ ಸರ್ಕಾರದ ವತಿಯಿಂದ ಆಗುತ್ತಿಲ್ಲ. ಈಗಲಾದರೂ ಪತ್ರಕರ್ತರಲ್ಲಿ ತಾರತಮ್ಯ ಮಾಡದೆ ಎಲ್ಲ ಪತ್ರಕರ್ತರನ್ನ ಒಂದೇ ಎಂದುಕೊಂಡು ಸರ್ಕಾರ ಸಹಾಯ ಹಸ್ತ ನೀಡುವುದೇ ಕಾದು ನೋಡಬೇಕಾಗಿದೆ ಎಂದು ತಿಳಿಸಿದರು. ನಾವು ವಿತರಕರ ತುಮಕೂರಿನಲ್ಲಿ ವಿತರಕರ ಕಾರ್ಯಕ್ರಮ ಎಷ್ಟು ಇದ್ದರೂ ಆ ಸಮಾರಂಭದಲ್ಲಿ ನಾವು ವಿಚಾರ ಹಿಡಿದುಕೊಂಡು ನೀವು ಏನಾದರೂ ಮನಸ್ಸು ಮಾಡಿ ಪತ್ರಕರ್ತರಿಗೆ ಒಂದು ಅವ್ರಿಗೆ ಆರೋಗ್ಯದಕ್ಕೆ ದೃಷ್ಟಿಕೋನ ಇಟ್ಕೊಂಡಾದರೂ ಒಂದು ವಿಮೆ ಅಂತಾಗಲಿ ಅಥವಾ ಏನಾದರೂ ಒಂದು ಗೌರವಧನ ಅನ್ನುವಂಥದ್ದಾಗಿ ಏನಾದರೂ ಮಾಡಿದ್ರೆ ಸೂಕ್ತ ಆಗುತ್ತೆ ಅಂತ ವಿಚಾರ ಮಾಡಿದಾಗ ಖಂಡಿತ ಸ್ವಾಮೀಜಿ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಅದು ಏನಾಗಿದೆ ಅನ್ನೋ ಅಷ್ಟು ವಿಷಯ ಗೊತ್ತಾಗಿಲ್ಲ. ಆದರೆ ಸರ್ಕಾರಗಳಿಗೆ ಇವೆಲ್ಲವನ್ನು ಚಿಂತನೆ ಮಾಡೋದು. ಸರ್ಕಾರಗಳಿಗೆಲ್ಲ ಹೇಳ್ತಾರೆ 3 ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ಜೊತೆಯಲ್ಲಿ ಇವತ್ತು ಪತ್ರಿಕಾ ರಂಗ 4ನೇ ಅಂಗವಾಗಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಎಲ್ಲರೂ ಸಹಿತ ಒಪ್ಕೊಂಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಆದರೆ ಇವತ್ತು ಈ 4ನೇ ಅಂಗವಾಗಿರುವಂಥ ಪತ್ರಕರ್ತರಿಗೆ ಯಾವುದೇ ರೀತಿಯ ಒಂದು ಜೀವನ ನಡೆಸಲಿಕ್ಕೆ ಒಂದು ಹಿಂದಿನ ಶಕ್ತಿ ಅನ್ನೋದು ಯಾವುದೂ ಇಲ್ಲ. ಏನಾದರೂ ಒಂದಿಷ್ಟು ಬರ್ತಕ್ಕಂಥ ಗೌರವಧನ, ಈಗ ನಮ್ಮ ಪುರುಷೋತ್ತಮ ಹೇಳಿದ್ರು 1000 ರೂಪಾಯಿ ಬಂದರೆ ಎಷ್ಟೊಂದು ಅದರಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಇವತ್ತು ಕನಿಷ್ಠ ಏನೂ ಗಳಿಸ್ಲಿಕ್ಕಂದ್ರೂ ತನ್ನ ಜೀವನ, ತನ್ನ ಹೆಂಡತಿ ಮಕ್ಕಳು ಸಂಸಾರ ನಡೆಸಲಿಕ್ಕೆ ಕನಿಷ್ಠ 8-10 ಸಾವಿರ ರೂಪಾಯಿ ಇಲ್ಲಾಂದರೆ ನಡೆಸಲಿಕ್ಕೆ ಆಗೋದೇ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಇವತ್ತು ಪತ್ರಕರ್ತರ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು ನಮ್ಮ ರಾಜಕೀಯ ಮುಖಂಡರು ಮತ್ತು ಸರ್ಕಾರಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತದೆ. ಪತ್ರಕರ್ತರಿಗೆ ಒಂದು ಗೌರವಧನ ರೀತಿಯಾಗಿ ಏನಾದರೂ ಒಂದು ತಿಂಗಳಿಗೆ ಒಂದಿಷ್ಟು ಹಣವನ್ನು ಕೊಡುವಂಥದ್ದನ್ನು ಒಂದು ಪ್ರಾರಂಭ ಮಾಡಿದರೆ ಪತ್ರಿಕೆಯಿಂದ ಬರ್ತಕ್ಕಂಥ ಗೌರವಧನ, ಸರ್ಕಾರಕ್ಕೆ ಬರ್ತಕ್ಕಂಥ ಗೌರವಧನ ಒಂದಿಷ್ಟು ಏನಾದರೂ ಸೇರಿದರೆ ಏನೋ ಒಂದು ಜೀವನ ವೃತ್ತಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇವೆ. ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ಸಾಧ್ಯವಾದಷ್ಟು ಅವರ ಒಂದು ಜೀವನಕ್ಕೆ ಒಂದು ಶಕ್ತಿಯನ್ನು ತುಂಬಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಅಥವಾ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಪತ್ರಕರ್ತರು ಯಾವುದಾದ್ರೂ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡ್ರೆ
ಅಲ್ಲಿ ಫಸ್ಟು ಆಶೀರ್ವಾದ ಸಿಗದೆ ಸಿದ್ದಬೆಟ್ಟ ಸ್ವಾಮೀಜಿಗಳ ಕಡೆಯಿಂದ ಎಲ್ಲೋ ಒಂದು ಕಡೆ ನಮ್ಮ ಕೆಲಸಗಳಿಗೆ ಪ್ರತಿಯೊಂದು ಕೆಲಸಕ್ಕೂ ಬೆನ್ನೆಲುಬಾಗಿ ನಮ್ಮ ಒಂದು ಧರ್ಮ ಬಲ ಅಂತಲೇ ಹೇಳ್ಬೋದು ಕೊಟ್ಕೊಂಡು ಬಂದಿರುವಂತಹ ಸಿದ್ದಬೆಟ್ಟ ಸ್ವಾಮೀಜಿಗಳಿಗೆ ನಿಜಕ್ಕೂ ಒಂದು ಕಡೆ ಎಲ್ಲೋ ಒಂದು ಸಂತೋಷ ಆಗುತ್ತೆ. ಯಾಕೆಂತಂದ್ರೆ ನಮಗೆ ಬೇರೆಯವರು ಏನಾದರೂ ಗೌರವ ಕೊಟ್ಟರು ಸಹ ಒಂದು ಬೇರೆ ಕ್ಷೇತ್ರದಲ್ಲಿ ಸಾಮಾನ್ಯ ಅನಿಸುತ್ತೆ. ಬಟ್ ಕೊರಟಗೆರೆ ತಾಲೂಕಿನ ಪತ್ರಕರ್ತರು ಯಾವುದೇ ಒಂದು ಸಾಧನೆ ಆಗಿರ್ಬೋದು ಅಥವಾ ಬೇರೆ ಒಂದು ತೊಡಗಿಸ್ಕೊಂಡ್ರೆ ಸಿದ್ದಬೆಟ್ಟ ಸ್ವಾಮೀಜಿಗಳು ಪ್ರತಿ ಬಾರಿ ಸಹ ನಮಗೆ ಕರೆಸಿ ಸನ್ಮಾನ ಮಾಡುವಂಥದ್ದು, ಆ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಒಂದು ಬೆಂಬಲ ಕೊಡುವಂಥದ್ದು ನಿಜಕ್ಕೂ ಎಲ್ರಿಗೂ ಸಂತೋಷ ಅಂತಲೇ ಹೇಳ್ಬೋದು. ಕಳೆದ ಬಾರಿ ಸಹ 3 ವರ್ಷದ ಹಿಂದೆ ನಾನು ನಿರ್ದೇಶಕನಾಗಿರ್ಬೇಕಾದ್ರೂ ಸಹ ಕರೆಸಿ ಇದೇ ರೀತಿ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದರು. ಈಗಲೂ ಸಹ ಒಂದು ಇದೇ ರೀತಿ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿರುವಂಥದ್ದು ಒಂದು ರೀತಿ ಸಂತೋಷ. ಈ ಪುರುಷಣ್ಣ ಹೇಳಿದಂಗೆ ಈ ಸತಿ ಚುನಾವಣೆಯಲ್ಲಿ ಸಾಕಷ್ಟು ಜಿದ್ದು ಆಮೇಲೆ ಯಾವ ರಾಜ್ಯದಲ್ಲೇ ಜಾಸ್ತಿ ಅಭ್ಯರ್ಥಿಗಳು ಇದ್ದಿದ್ದು ತುಮಕೂರಿನಲ್ಲಿ. ಆ ಒಂದು ಜಿದ್ದಿನ ಕಣದಲ್ಲಿ ಕೊರಟಗೆರೆಯ 3 ಜನ ಪತ್ರಕರ್ತರು ಜಿಲ್ಲಾ ಸಂಘಕ್ಕೆ ಒಂದು ಆಯ್ಕೆಯಾಗಿದ್ದಾರೆ ಅಂದರೆ ನಿಜಕ್ಕೂ ಸಹ ಕೊರಟಗೆರೆ ತಾಲೂಕಿನ ಪತ್ರಕರ್ತರ ಸಂಘಕ್ಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಅವರಿಂದ ಬೇರೆ ಎಲ್ಲ ತಾಲೂಕುಗಳಿಗೂ ಸಹ ಯಾರೇ ಕಾಲ್ ಮಾಡಿದ್ರು ಸಹ ನಮ್ಮ ತಾಲೂಕಿನ 3 ಜನ ಪತ್ರಕರ್ತರು ನಿಂತಿದ್ದಾರೆ, ಅವ್ರಿಗೆ ನೀವೆಲ್ಲರೂ ಕೈ ಹಿಡಿಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಿದ್ರು. ಇದು ಎಲ್ಲ ಒಂದು ಕಡೆ ಒಂದು ಬೆಂಬಲ, ಒಂದು ಮೌತ್ ಟು ಮೌತ್ ಏನಿದೆ ಆ ಒಂದು ಕ್ಯಾನ್ವಸ್ ಸಾಕಷ್ಟು ಕೊರಟಗೆರೆ ಪತ್ರಕರ್ತರಿಗೆ ನೈತಿಕ ಬಲ ಕೊಡ್ತು ಅಂತಲೇ ಹೇಳ್ಬೋದು. ಈಗ ಜಿಲ್ಲೆ ಪೂರ್ತಿ ಮಾತಾಡೋದೇನಂತಂದ್ರೆ ಕೊರಟಗೆರೆ ಸಖತ್ ಬುದ್ಧಿವಂತರು, ಆಮೇಲೆ ಅವ್ರು ಸಖತ್ ಒಗ್ಗಟ್ಟಿದೆ, 3 ಜನರು ಸಹ ಗೆಲ್ಸ್ಕೊಂಡ್ರು, ಆ ಒಂದು ಕೆಲಸದಲ್ಲಿ ಅವರೇ ಸಕ್ಸಸ್ ಆದ್ರು ಅಂತ ಮಾತುಗಳನ್ನ ಬೇರೆ ಬೇರೆ ತಾಲೂಕು ಆಡ್ತಿದ್ರೆ ಎಲ್ಲೋ ಒಂದು ಕಡೆ ಕೊರಟಗೆರೆ ತಾಲೂಕಿನ ಒಗ್ಗಟ್ಟು ನಿಜಕ್ಕೂ ಜಿಲ್ಲೆಯಲ್ಲಿ ಮಾದರಿ ಅಂತಲೇ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಕೊರಟಗೆರೆ ಎಲ್ಲ ಪತ್ರಕರ್ತರಿಗೆ ಒಂದು ಧನ್ಯವಾದ ಹೇಳ್ತೀನಿ. ಜೊತೆಗೆ ಏನು ಇವತ್ತು ಸನ್ಮಾನ ಸಮಾರಂಭಕ್ಕೆ ಕರೆದಿರುವಂತಹ ಸ್ವಾಮೀಜಿಗಳು ಪ್ರತಿ ಸತಿನೂ ಇದೇ ರೀತಿಯ ತಮ್ಮ ಆಶೀರ್ವಾದ ಒಂದು ಬೆಂಬಲ ಹೀಗೆ ಇಲ್ಲ ಅಂತ ಹೇಳ್ಕೊಂಡು ಈ 2 ಮಾತುಗಳನ್ನ ಮುಗಿಸ್ತೀನಿ. ಕಸ ಗುಡಿಸೋ ಮಿಷಿನ್ಗೆ 600 ಕೋಟಿ ಅಂತ ಬೈತಾರೆ. ಒಬ್ಬ ಪತ್ರಕರ್ತ ನಾವು ಕೊಟ್ಟಿದ ತಕ್ಷಣ ಏನು ಊರು ತುಂಬ ಓಡಾಡಲ್ಲ. ಆದ್ರೆ ಗ್ರಾಮೀಣ ಪತ್ರಕರ್ತರು ಕೊಡ್ಬೇಕಾದ ಸರ್ಕಾರ ಎಲ್ಲೋ ಒಂದ್ ಕಡೆ ಒಳ್ಳೆ ಮನಸ್ಥಿತಿ ಕೊಡ್ತಾ ಇಲ್ಲ. ಅದು ಆಗ್ಬಾರ್ದು. ಅದನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ನಾವು ಇದೇ ಹೋರಾಟ ಮಾಡೋಕ್ಕಾಗಲ್ಲ. ನಾವು ಸಮೇತ ಇನ್ನು ಪ್ರತಿ ತಾಲೂಕುಗಳಲ್ಲೂ ಗ್ರಾಮೀಣ ಪತ್ರಕರ್ತರ ಜೊತೆ ನಾವು ಗ್ರಾಮೀಣ ಪತ್ರಕರ್ತರೇ ಹೋರಾಡಬೇಕು, ನಾವೇ ಉಪವಾಸ ಕೂತ್ಕೋಬೇಕು, ನಾವೇ ಮೇಲೆ ಮಾಡಿದ್ರೆ ಮಾತ್ರ ನಮಗೆ ತಲುಪುತ್ತೆ ಅಂತ ಒಂದು ಹೇಳ್ತಾ, ಅದೇ ರೀತಿಯಾಗಿ ಇವತ್ತು ಏನು ಸನ್ಮಾನ ಸಮಾರಂಭನ ಇಟ್ಕೊಂಡಿದ್ದಾರೆ ಅದನ್ನ ಇತ್ತೀಚೆಗೆ ಒಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಈಗ ಫಸ್ಟ್ ವಿತರಕರಿಗೆ ನಮ್ಗೆ ಎಂತ ಕಷ್ಟ ಆಗ್ಬಿಡುತ್ತೆ ಕೊರಟಗೆರೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ದೀವಿ, ಫುಲ್ ಕತ್ಲು ಬಂದಿದೆ. ನಾವು ಕತ್ಲಲ್ಲಿ ಅದರಲ್ಲೂ ಅಂಗಡಿಯವರ ಕಿರಿಕಲು ಸಮೇತ ಇವತ್ತು ನಾವು 2 hours ಅಲ್ಲಿ ವಿತರಣೆನ ಮಾಡ್ಕೊಂತ ಇದ್ದೀವಿ. ಆದರೆ ನಿನ್ನೆ ಬಂದಾಗ ನಾವು ಸನ್ಮಾನ್ಯ ಗೃಹ ಸಚಿವರಿಗೆ ಇದ್ರ ಬಗ್ಗೆ ಪತ್ರವನ್ನು ಕೊಟ್ವಿ. ಅವ್ರ ವಿತರಕರಿಗೆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಸುಸಜ್ಜಿತವಾದ ಒಂದು ಶೆಲ್ಟರ್ ತರ ಮಾಡಿ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ಅದು ಈಗಾಗಲೇ ಪ್ರೊಸೀಜರ್ ಆಗಿದೆ. ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಗ್ರಾಮೀಣ ಪತ್ರಕರ್ತರಲ್ಲಿ ಒಂದು ಆರೋಗ್ಯ ವಿಮೆಯನ್ನ ನಾವು ಜಾರಿಗೆ ತರ್ತಾ ಇದ್ದೇವೆ. ಅದು ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಲೆವೆಲಲ್ಲಿ. ಅದಕ್ಕೂ ನಮ್ಮ ಗೃಹ ಸಚಿವರೇ ನೇರವಾದ ಕಾರಣ, ಅವರೇ ಕರೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ಈ ಸಂಬಂಧದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಕೊರಟಗೆರೆ ಕರ್ನಾಟಕ ಪತ್ರಕರ್ತರ ಸಂಘ ಅವರಿಗೆ ಅನಂತ ಧನ್ಯವಾದಗಳನ್ನ ಮತ್ತು ವಂದನೆಗಳನ್ನ ಈ ಒಂದು ವಿಚಾರಕ್ಕೆ ನಾನು ಸಲ್ಲಿಸ್ತಾ ಇದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ನಮಗೆ ಯಾವತ್ತೂ ಶ್ರೀಮಠ ಖಂಡಿತವಲ್ಲೂ ಕೈ ಬಿಟ್ಟಿಲ್ಲ. ಯಾಕೆ ಅಂದ್ರೆ ಕರೋನಾ ಅಂತ ಸ್ಥಿತಿಯಲ್ಲಿ ಸಹ ನಮಗೆ ಶ್ರೀಮಠ ಪತ್ರಿಕೆ ಹಾಕುವಂತ ಹುಡುಗರಿಗೆ ಅವತ್ತಿನ ಸಂಕಷ್ಟದಲ್ಲಿ ನಮಗೆ ದವಸ ಧಾನ್ಯ ಸೇರಿದಂತೆ ಅವ್ರಿಗೆ ಹಣ ಸಹಾಯ ಸಹ ನಮ್ಮ ಶ್ರೀಮಠ ಮತ್ತು ನಮ್ಮ ಸ್ವಾಮೀಜಿಗಳು ಕೊರಟಗೆರೆ ಮಾಡಿದ್ದಾರೆ. ಆಮೇಲೆ ಪತ್ರಕರ್ತರಿಗೆ ಆ ಟೈಮಲ್ಲಿ ಕಷ್ಟವಾಗಿ ಕೈ ಹಿಡಿದಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ನಮಗೆ ಶ್ರೀಮಠಗಳು ಸಹ ನಮಗೆ ಆಶ್ರಯ ಆಗಿದೆ. ನಮ್ಗೆಲ್ಲೋ ಕಷ್ಟ ಅಂದ್ರೆ ನಮಗೆ ಜ್ಞಾಪಕ ಬರೋದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಬಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಪತ್ರಕರ್ತರ ಕಷ್ಟಕ್ಕೆ ಈ ಮಠ ನಮಗೆ ಸ್ಪಂದನೆ ಆಗುತ್ತೆ ಅಂತ ಅವತ್ತಿಂದ ನಾವು ಖಂಡಿತವಾಗಿ ಯಾರು ಇರೋರು ಸಹ ನಾವು ಇವತ್ತು ಹೇಳ್ತಿದ್ದೀವಿ, ನಾವು ಪತ್ರಕರ್ತರಾಗಿ ಬಂದಿಲ್ಲ, ಶ್ರೀಮಠದ ಭಕ್ತರಾಗಿ ಬಂದಿದ್ದೀವಿ, ಶ್ರೀಮಠದ ಶಿಷ್ಯರಾಗಿ ಬಂದು ಈ ಒಂದು ಕಾರ್ಯಕ್ರಮನ ನಾವು ನಡೆಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ಹತ್ರ ಕಲಿತಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರದೇ ಒಂದು ಪುಣ್ಯ, ನಮ್ಗ ಅಂತ ಯೋಗ ಇಲ್ಲ, ನೀವು ಬಂದಿಲ್ಲ, ಬಂದಿರೋಂಥ ವಿದ್ಯೆನ ಶ್ರದ್ಧೆಯಿಂದ ಯಾವ ಕೆಲಸ ಮಾಡಿ ಆದರೆ ಸಂತೋಷ ಕೊಟ್ಟಿದೆ. ಈ ಸಮಾಜ ಎದುರಿಸಿ ಶಕ್ತಿ ಕೊಟ್ಟಿದೆ. ನಮ್ಮ ಅಳಿವು ಕಾಲಕ್ಕೆ ಸಮಾಜಕ್ಕೆ ನಾವು ಪತ್ರಕರ್ತನಾಗಿ ಸತ್ಯ ಹೇಳ್ತೀವಿ, ಮನಸ್ಪೂರ್ವಕ ಸಂತೋಷ, ಸಮಾಜಕ್ಕೆ ಬೇಕಾದಷ್ಟು ಮಾಡ್ತೀವಿ ಈ ವೃತ್ತಿಯಿಂದ.
ನಿನ್ನೆ ನಡೆದಿರೋ ಒಂದೇ ಒಂದು ಘಟನೆ ಏನಂದರೆ, ಈಗ 4-5 ದಿವಸ ಕೆಳಗೆ ಇನ್ವರ್ಗ್ ಸಂಸ್ಥೆಯವರು ವಿಜಯ್ ಕುಮಾರ್ ನಂಬರ್ ಕೊಟ್ಟರು ಅಂತ ನನಗೆ ಫೋನ್ ಮಾಡಿದ್ರು. ಅವ್ರು 58 ಜನ ರೈತರು ಸನ್ಮಾನ ಮಾಡ್ತಾಯಿದ್ವಿ, ಪದ್ಮನಾಭ ನಮ್ದು 58 ಜನ ಹೆಸರು ಕೊಟ್ಟಿದ್ವಿ. 2 ದಿವಸ ಟೈಮ್ ಇತ್ತು. ಮೇಡಮ್ ಆಗಲ್ಲ, ನನಗೆ ಕಷ್ಟ ಆಗುತ್ತೆ, ಅವ್ರು ಬೇರೆ ಒಂದು 20 ಹೇಳ್ತೀನಿ ಬಿಟ್ಕೊಟ್ರಿ. ನಾನು ಹಂಗೂ ಕಷ್ಟಪಟ್ಟು ನಾನು ರಾತ್ರಿ ಪೂರ್ತಿ ನಿದ್ಗೆಟ್ಕೊಂಡು ಒಂದು 3 ಗಂಟೆ 2 ಗಂಟೆ 3 ಗಂಟೆ 45 ಜನಕ್ಕೆ ಹೆಸರು ಕೊಟ್ಟಿದ್ದೆ. ಇಡೀ ಜಿಲ್ಲೆದೆಲ್ಲ ಕಲೆಕ್ಟ್ ಮಾಡಿ ನಮ್ಮ ತರಗತಿ ಇದೆಲ್ಲ ತುಂಬಿ ಕೊಟ್ಟಿದ್ದೆ. ಕೊಟ್ಟರೆ 25 ಜನ ಸಿಗ್ತಾರೆ. ಪತ್ರಕರ್ತ ಮಾಡ್ತೀವಿ ನಮ್ಗೆ ಇದಕ್ಕಿಂತ ನಾವು ಇನ್ನೇನು ಸಂತೋಷ. 45 ಜನದಲ್ಲಿ 25 ಜನ ಕರೆಕ್ಟಾಗ. ಇವತ್ತು ಅಷ್ಟೇ GK ಪ್ರಶಸ್ತಿ ಕೊಡ್ಬೇಕಾದ್ರೆ ನನ್ನ ಏನಾದ್ರು ಕೇಳಿ ನಾನು ಕೊಡ್ತೀನಿ. ನಂದು ಧಾರಾಳವಾಗಿ ನಾನು ನೋಡಿದವ್ರು ಕೊಡ್ತೀನಿ, ಹೆಚ್ಚು ಕಡೆ ಕೊಡ್ತೀನಿ. ನಾನು ಯಾವುದು ಇದು ನಮ್ಮ ವೃತ್ತಿ ನಾವು ಅಳವಡಿಸ್ಕೋಬೇಕಾದೊಂದು ವೃತ್ತಿ ಕೆಲಸ ಅಂತ ಅಂದ್ಕೊಂಡು ಇಂಥೆಲ್ಲ ಅವಕಾಶ ಸಿಕ್ಕಿದೆ. ಆದರೆ ಇತ್ತೀಚಿನ ಬೆಳವಣಿಗೆ ಏನಂದರೆ, ಇತ್ತೀಚಿನ 10 ವರ್ಷದಿಂದ ಏನಾಗ್ತದೆ, ಈ ಪತ್ರಿಕೆಗೂ ಇಂಥದ ಈ ಪತ್ರಿಕೆಯನ್ನು ಅಂತಾರೆ ಎಲ್ಲರೂ TRP ಮಾಡ್ತಾರೆ. ಹೌದು, ನಾವು TRP ಮಾಡ್ತೀವಿ. ನಾವು TRP ಧರ್ಮ ನಾವು ಸೇವೆ ಮಾಡೋಕ್ಕಾಗುತ್ತೆ. ಪತ್ರಿಕೆ ನಾವು ಯಾವತ್ತಪ್ಪ ಸ್ಟ್ರಾಂಗ್ ಆಗ್ತೀವಿ ಅಂದರೆ, ನೀವು ಪತ್ರಿಕೆ ಕೊಂಡೋದ್ರು ಕಲ್ತಾಗ ಜನ ಮಾಡೋದು ಮಾತ್ರ ನಾವು ಸ್ಟ್ರಾಂಗ್ ಆಗ್ತೀವಿ. ನೀವು ಯೂಟ್ಯೂಬ್ನಲ್ಲಿ ನಾವು ಆಗ್ತಾವೆ, ನೀವು ನೋಡಲಿಲ್ಲ ಅಂದರೆ ನಾವೇನು ಮಾಡಿದ್ವಿ, ನೀವು ಏನೇ ಒಳ್ಳೇದಾಗ್ತದೆ, ನೋಡೋದಿಲ್ಲ ಓದೋದಿಲ್ಲ ಅಂದರೆ ನಾವೇನು ಮಾಡೋಣ. ಅದಕ್ಕೆ ನಾನು ಹೇಳ್ತೀನಿ, ಯಾರು ಜನಸಾಮಾನ್ಯರಿಲ್ಲ, ಆ ಜನಸಾಮಾನ್ಯರಿಗೂ ಐತೆ. ಸುಮ್ಮನೆ ಬೈಕೊಳ್ಳೋದು ನಾವು ಹಂಗೆ ನೀವು ಕೊಂಡೋದೋದು ಕಲ್ತ್ಕೊಳ್ರಿ, ನೀವು ನೋಡೋದು ಕಲ್ತ್ಕೊಳ್ರಿ. ನಾವೇನು ಮಾಡಿದ್ದೀವಿ, ಎಷ್ಟು ದಿನ ತಂದು ಹಾಕೋಕ್ಕಾಗುತ್ತೆ? ನಮ್ಮದು ಒಂದು ಸುದ್ದಿ ಅಲ್ಲ, ನಮಗೂ ನನಗೇನೋ ಮದುವೆ ಇರೋದ್ರಿ ತೊಂದರೆ ಇಲ್ಲ. ಮದುವೆ ಇರೋರು ಅವ್ರ ಹೆಂಡತಿ ಮಕ್ಕಳು ಸಾಕ್ಬೇಡ, ತಂದೆ ತಾಯಿ ಸಾಕ್ಬೇಡ, ಏನು ಮಾಡಿ ಭಾಳ ಕಷ್ಟ ಇದೆ ಸ್ವಾಮಿ. ಭಾಳ ಅಂದರೆ ಅವ್ರು ಯಾಕೆ ಹೇಳ್ಕೊಳ್ಳೋದು ಆ ಪರಿಸ್ಥಿತಿ ಇದೆ ಸ್ವಾಮಿ. ಯಾರು ನೋಡಲಿಲ್ಲ ಅಂದರೆ DRP ಬೇಕೇ ಬೇಕು. ಅವ್ರನ್ನ ನೆಡ್ಸೋದೇ ಇಲ್ಲ. ಪತ್ರಿಕೆ ಅಂತ ಕೊಂಡು ಓದೋದು ಕಲಿಬೇಕು, ಅವ್ರನ್ನ ನೆಡ್ಸೋದೇ ಇಲ್ಲ. ಇಷ್ಟು ಕಷ್ಟದಲ್ಲಿದೆ ಸರ್. ಆದರೂ ನಮಗೆ ಸ್ವಾಮಿಗಳು ಮತ್ತೊಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಶ್ರೀಮಠದ ಸಾಧಕರಿಂದ ವೇದಿಕೆಗೆ ಇತ್ತೀಚೆಗಷ್ಟೇ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಪತ್ರಕರ್ತರು ಅಧ್ಯಕ್ಷರು, ನಮ್ಮ ಸಂಘದ ಅಧ್ಯಕ್ಷರು ಆಸೀನರಾಗಬೇಕಾಗಿ ವಿನಂತಿ. ಮತ್ತೆ ಈ ವರ್ಷ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಸಿದ್ದರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಕಮಲಗಳಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಏನಿವತ್ತು ಪತ್ರಕರ್ತರು ಚುನಾವಣೆಯಲ್ಲಿ ಗೆದ್ದಂಥ ಪತ್ರಕರ್ತರು ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಪತ್ರಕರ್ತರಿಗೆ ಮತ್ತು ವಿತರಕರಿಗೆ ಏನಿವತ್ತು ಒಂದು ಸನ್ಮಾನವನ್ನು ಮಾಡಲಿಕ್ಕೆ ಅಂತೇಳಿ ಇವತ್ತು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದು ನಿಜಕ್ಕೂ ಸಂತೋಷ. ಇದು ಕಳೆದ 3-4 ವರ್ಷಗಳಿಂದ ಈ ಒಂದು ಕೆಲಸ ನಡೀತಾ ಬಂದಿದೆ. ನಿಜಕ್ಕೂ ಒಂದು ಖುಷಿ ವಿಚಾರ ಅಂತಂದರೆ, ಶ್ರೀಗಳು ನಮ್ಮನ್ನು ಗುರುತಿಸಿ ಯಾರು, ಯಾಕಂದರೆ ಪತ್ರಕರ್ತರು ದೂರ ಇರೋಣ ಅಂತ ನಮ್ಮ ಮಟ್ಟಕ್ಕೆ ನೋಡ್ತಾರೆ. ಅಂಥರ ಬುದ್ಧಿಯರು ನಮ್ಮನ್ನೆಲ್ಲ ಹತ್ರಕ್ಕೆ ಇಟ್ಕೊಂಡು ಅವ್ರ ಪ್ರೀತಿಯಿಂದ ನಮ್ಮ ದಾರೆ ರೀತ ಅವರು ಮಾರ್ಗದರ್ಶನ ಮಾಡ್ತಾ ಹೋಗ್ತಾ ಇರೋದು ನಮಗೆಲ್ಲ ನಿಜಕ್ಕೂ ಖುಷಿ. ಆಮೇಲೆ ಏನು ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಭಾಳ ಸಾಧನೆ ಮಾಡ್ತಾ ಎಲ್ಲ ಹೆಚ್ಚಿನದಾಗಿ ತೊಡಗಿಸ್ಕೊತಾ ಇದ್ದಾರೆ ಯುವಕರು ಎಲ್ಲ. ಇದರಿಂದ ಎಷ್ಟೋ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗ್ತದೆ ಅನ್ನೋದು ನಮ್ಮ ಭಾವನೆ. ಯಾಕಂದರೆ ಮಾಧ್ಯಮಗಳು ಇಷ್ಟು ಕಣ್ಣಿಟ್ಟಿದ್ದಾವೆ, ಸಮಾಜದಲ್ಲಿ ನಡೀತಿದೆ ಅಂದಾಗ ಆಟೋಮೆಟಿಕ್ಕಾಗಿ ಅವು ಸ್ವಯಂಚಾಲಿತವಾಗಿ ಏನೇ ಕಾನೂನು ಬಾಹಿರ ಕೃತ್ಯಗಳಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಅವರೇ ಬ್ರೇಕ್ ಹಾಕ್ಕೊಂಡು ಕಡಿಮೆ ಆಗ್ತವೆ ಅನ್ನೋದು ಕೂಡ ನಾನು ಭಾವನೆ ಬರ್ತಾ ಮತ್ತು ಇವತ್ತೇನು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂಥ ಭಾವನಾಯಕರು ಮತ್ತು ಸತೀಶು, ಹನುಮಂತಣ್ಣ ಮತ್ತು ನಮ್ಮ ಜಿಲ್ಲಾ ಕಾರ್ಯಕರ್ತರ ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಪುರುಷಣ್ಣ ಮತ್ತು ಯಶು ಮತ್ತು ರಂಗಮಯ ಬರಬೇಕಿತ್ತು, ಬಂದಿಲ್ಲ. ಎಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ನಾನು ಹೇಳ್ತಾ, ಎಲ್ಲ ಇದೇ ರೀತಿ ಒಗ್ಗಟ್ಟಾಗಿತ್ತು ನಮ್ಮ ಮುಂದಿನ ಯಾವುದೇ ಸಂಘದ ಚುನಾವಣೆಗಳಿರ್ಬೋದು ಅಥವಾ ಮತ್ತು ಇನ್ನೊಬ್ಬರಿಗೆ ಅನ್ಯಾಯ ಆದಾಗ, ನಮ್ಮಲ್ಲೇ ಸಂಘದಲ್ಲಿ ಯಾರಿಗಾದ್ರೂ ತೊಂದರೆ ಆದಾಗ, ನೋವು ಕಷ್ಟ ನಲಿವು ಎಲ್ಲ ಸಂದರ್ಭಗಳು ಕೂಡ ಇದೇ ಥರ ಒಗ್ಗಟ್ಟಾಗಿ ಇಟ್ಕೊಂಡು ನಮಸ್ಕಾರ.